ಚಾಮರಾಜಪೇಟೆ ಬಹುತೇಕ ಬಂದ್ ಆಗಿದೆ ಈಗ. ಚಾಮರಾಜಪೇಟೆಯ 7 ವಾರ್ಡ್ಗಳಲ್ಲೂ ಕೂಡ ಬಂದ್ ವಾತಾವರಣ ಅಲ್ಲಿ ಕಾಣಿಸ್ತಾ ಇದೆ. ಪಾದರಾಯನಪುರ, ಆಜಾದ್ ನಗರದಲ್ಲಿ ಕಂಪ್ಲೀಟ್ ಬಂದ್ ಚಿತ್ರಣ ಕಾಣಿಸ್ತಾ ಇದೆ. ಚಾಮರಾಜಪೇಟೆ ಬಹುತೇಕ ಬಂದ್ ಕಾಣಿಸ್ತಾ ಇದೆ. ಚಾಮರಾಜಪೇಟೆಯ 7 ವಾರ್ಡ್ಗಳಲ್ಲಿ ನೋಡ್ತಾ ಇದ್ರೆ ದೃಶ್ಯದನ್ನ. ಚಾಮರಾಜಪೇಟೆ ಬಂದ್ ಹಿನ್ನೆಲೆಯಲ್ಲಿ ಸದ್ಯ ನಾನೀಗ ಆಜಾದ್ ನಗರದಲ್ಲಿದ್ದೇನೆ. ಇಲ್ಲಿನ ಪರಿಸ್ಥಿತಿಯನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತೇನೆ. ಸದ್ಯ ಈ ಭಾಗದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಕೆಲವೊಂದಷ್ಟು ಅಂಗಡಿ ಮುಂಗಟ್ಟುಗಳು ಸಾಮಾನ್ಯವಾಗಿ ತೆರೆದಿದ್ದಾವೆ. ದಿನನಿತ್ಯ ಹೇಗೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದ್ವು ಅದೇ ರೀತಿ ಈ ಭಾಗದಲ್ಲಿ ನಡೀತಾ ಇದೆ. ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಹೇಳಿದ್ರೆ, ಇಲ್ಲಿ ಹಿಂದೂ ವ್ಯಾಪಾರಿಗಳೇನಿದ್ದಾರೆ ಅವರು ಸಂಪೂರ್ಣವಾಗಿ ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ಅದನ್ನ ಹೊರತುಪಡಿಸಿ ಈ ಮುಸ್ಲಿಂ ವ್ಯಾಪಾರಿಗಳಿರ್ಬೋದು ಅಥವಾ ಹಿಂದೂಯೇತರ ವ್ಯಾಪಾರಿಗಳೇನಿದ್ದಾರೆ ಅವರು ಮಾತ್ರ ಈ ಭಾಗದಲ್ಲಿ ಅಂಗಡಿಗಳನ್ನ ತೆರೆದಿದ್ದಾರೆ. ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ಭಾಗಿಯಾಗ್ತಾ ಇರುವಂತದ್ದನ್ನ ಗಮನಿಸಬಹುದು. ಯಾಕಂದ್ರೆ ಆಜಾದ್ ನಗರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇರೆ ಸಂದರ್ಭಗಳಲ್ಲಿ ಒಂದಷ್ಟು ಕೋಮು ಗಲಭೆಗಳು ಜೊತೆಗೆ ಬೇರೆ ರೀತಿಯಾದಂತಹ ಗಲಾಟೆಗಳು ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಗಮನಿಸಬಹುದು, ರಸ್ತೆಯ ಅಕ್ಕಪಕ್ಕ ಎರಡೂ ಭಾಗಗಳಲ್ಲೂ ಸಹ ಬಹುತೇಕ ಅಂಗಡಿಗಳು ಈ ಭಾಗದಲ್ಲಿ ಓಪನ್ ಆಗಿದ್ದಾವೆ. ಬಹುತೇಕರು ಬಂದ್ ಮಾಡಿಲ್ಲ. ಯಾಕಂದ್ರೆ ಒಂದು ವರ್ಗ ಮಾತ್ರ ಅಥವಾ ಒಂದು ಸಮುದಾಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಕರೆಯನ್ನ ಕೊಟ್ಟಿತ್ತು. ಹಾಗಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಹಿಂದೂ ವ್ಯಾಪಾರಿಗಳೇನಿದ್ದಾರೆ ಅವರು ಮಾತ್ರ ಅಂಗಡಿಗಳನ್ನ ಬಂದ್ ಮಾಡಿ ಬಂದ್ಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಇನ್ನು ವಾಹನ ಸಂಚಾರ ಇವೆಲ್ಲವೂ ಸಹ ಸರ್ವೇ ಸಾಮಾನ್ಯ ಪ್ರತಿನಿತ್ಯ ಹೇಗಿರ್ತಾ ಇತ್ತು ಅದೇ ರೀತಿಯಲ್ಲಿ ಈಗಲೂ ಸಹ ಕಂಡು ಬರ್ತಾ ಇದೆ. ಜನ ಓಡಾಡುವಂಥವ್ರು ಓಡಾಟವನ್ನ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡುವಂಥವ್ರು ಸಹ ಮಾಡ್ತಾ ಇದ್ದಾರೆ. ಇನ್ನು ಬಂದ್ನ ವಿಚಾರದಲ್ಲಿ ಒತ್ತಾಯ ಪೂರ್ವಕವಾಗಿ ಯಾರನ್ನೂ ಸಹ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಅವರ ವ್ಯಾಪಾರಕ್ಕೆ ತೊಂದರೆಯನ್ನ ಕೊಡುವಾಗಿಲ್ಲ ಅಂತೇಳಿ ಆದೇಶವನ್ನ ಸಹ ಹೊರಡಿಸಿದ್ರು. ಈ ನಿಟ್ಟಿನಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಯಾರು ಸಹ ಬಂದನ್ನ ಒತ್ತಾಯ ಪೂರ್ವಕವಾಗಿ ಮಾಡಿಸೋ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ. ಇನ್ನು ಸಾಮಾನ್ಯವಾಗಿ ಈ ಭಾಗದಲ್ಲೆಲ್ಲವೂ ಸಹ ಮುಸ್ಲಿಂ ವ್ಯಾಪಾರಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಅಂತಹ ದೊಡ್ಡ ಪ್ರಮಾಣದಲ್ಲಿ ಆಜಾದ್ ನಗರದ ವ್ಯಾಪ್ತಿಯಲ್ಲಿ ಈ ಚಾಮರಾಜಪೇಟೆ ಬಂದ್ಗೆ ಏನು ಕರೆಯನ್ನು ನೀಡಲಾಗಿತ್ತು ಅದಕ್ಕೆ ದೊಡ್ಡ ಪ್ರಮಾಣದ ಎಫೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಇನ್ನೆಲ್ಲ ಸಾಮಾನ್ಯ ದಿನಗಳಂತೆ ಕಂಡು ಬರ್ತಾ ಇದೆ. ವ್ಯಾಪಾರ ವಹಿವಾಟು ಓಡಾಟ ಮಾಡುವಂಥವರು ಇವರೆಲ್ಲರೂ ಸಹ ಸಾಮಾನ್ಯವಾಗಿ ಮಾಡ್ತಾ ಇದ್ದಾರೆ. ಇನ್ನು ಈ ಭಾಗಕ್ಕೆ ಅಂದ್ರೆ ಸ್ವಲ್ಪ ಏನು ಆಜಾದ್ ನಗರದ ಮೇಲ್ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಹಿಂದೂ ವ್ಯಾಪಾರಿಗಳು ಈ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇಲ್ಲೆಲ್ಲವೂ ಸಹ ಅಂಗಡಿಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಂಪ್ಲೀಟ್ ಈ ದಿನದ ವ್ಯಾಪಾರವನ್ನ ಬಂದ್ಗಾಗಿ ಮೀಸಲಿಟ್ಟು ಸಂಪೂರ್ಣವಾಗಿ ಬಂದನ್ನ ಮಾಡಿ ನಾವು ಇವತ್ತಿನ ಹೋರಾಟಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇರ್ಬೋದು, ಇಲ್ಲಿರುವಂತ ಅಂದ್ರೆ ಆಜಾದ್ ನಗರದ ಸ್ವಲ್ಪ ಮೇಲ್ಭಾಗಕ್ಕೆ ಬರೋದಾದ್ರೆ ಅಂದ್ರೆ ಚಾಮರಾಜಪೇಟೆ ಮೈದಾನಕ್ಕೆ ಹತ್ತಿರ ಇರುವಂತಹ ಆಜಾದ್ ನಗರದ ಮೇಲ್ಗಡೆ ಬರುವಂತ ಕಡೆ ಗಮನಿಸೋದಾದ್ರೆ ಬಹುತೇಕ ಅಂಗಡಿಗಳು ಅಂದ್ರೆ ಹಿಂದೂ ವ್ಯಾಪಾರಸ್ಥರ ಅಂಗಡಿಗಳೇನಿದೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಅಂದ್ರೆ ಒಟ್ಟಾರೆ ಆಜಾದ್ ನಗರದಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಹಿಂದೂ ವ್ಯಾಪಾರಿಗಳು ಕಂಪ್ಲೀಟ್ ಆಗಿ ಬಂದ್ನ ಬೆಂಬಲ ಮಾಡಿದ್ರೆ ಮುಸ್ಲಿಂ ವ್ಯಾಪಾರಿಗಳು ಇಲ್ಲಿ ಕಂಪ್ಲೀಟ್ ಆಗಿ ಬಂದನ್ನ ವಿರೋಧ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು. ಸ್ಟಿಲ್ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಇದು ಹಿಂದೂ ಮುಸ್ಲಿಂ ಅಲ್ಲ, ಹಿಂದೂ ಮುಸ್ಲಿಂ ವಿಚಾರದಲ್ಲಿರುವಂತಹದ್ದಲ್ಲ. ಇದು ಇಲ್ಲಿರುವಂಥದ್ದು ಅಲ್ಲಿ ಸುತ್ತಲೂ ಇರುವಂಥ ಎಲ್ಲರಿಗೂ ಕೂಡ ಒಂದು ಗ್ರೌಂಡ್ ಇದೆ, ಅದು ಆಟದ ಮೈದಾನ ಇದೆ. ಆ ಆಟದ ಮೈದಾನವಾಗಿರೋಕೆನೆ ಬಿಡಿ, ಅದು ಒಂದು ಧರ್ಮಕ್ಕೆ ಸೀಮಿತ ಮಾಡಬೇಡಿ ಅಂತ ಒತ್ತಾಯ ಇದೆ. ಅದಕ್ಕೋಸ್ಕರ ಬಂದ್ ಕರೆ ಕೊಟ್ಟಿದ್ದಾರೆ. ಸೊ ಪಾದರಾಯನಪುರದಲ್ಲಿ ಹೇಗಿದೆ ಅಂತ ನೋಡಿ. ಚಾಮರಾಜಪೇಟೆಯೇ ಕೇವಲ ಒಂದು ವಾರ್ಡ್ಗೆ ಸೀಮಿತ ಆಗಲ್ಲ. ಇಲ್ಲಿ ಹಲವು 7 ವಾರ್ಡ್ಗಳು ಬರುತ್ತೆ. ಆಜಾದ್ ನಗರ ಇರ್ಬೋದು, ಪಾದರಾಯನಪುರ ಇರಬಹುದು, ಚಲವಾದಿಪಾಳ್ಯ ಇರಬಹುದು, ಹೀಗೆ ಹಲವು ವಾರ್ಡ್ ಬರುತ್ತೆ. ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ಗೆ ಇಳಿದಿದೆ. ಸದ್ಯ ನಾವು ಪಾದರಾಯನಪುರದಲ್ಲಿದ್ದೀವಿ. ಈ ಭಾಗದಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿ ಸ್ಥಳೀಯ ಶಾಸಕರ ಬೆಂಬಲಿಗರು ಹೇಳ್ತಿದ್ರು, ಬಂದ್ ಮಾಡಿಸಿ ನೋಡೋಣ ಅಂತ. ಆದರೆ ಇಲ್ಲಿ ಪರಿಸ್ಥಿತಿ ಈಗ ನೋಡೋದಾದ್ರೆ ಗ್ರೌಂಡ್ ರಿಯಾಲಿಟಿ ಬಹುತೇಕ ಇಲ್ಲಿ ಬಂದ್ನ ವಾತಾವರಣವೇ ಕಾಣಿಸ್ತಾ ಇದೆ. ಹೆಜ್ಜೆಗೂ ನೀವು ನೋಡ್ತಿರ್ಬಹುದು ಅಂಗಡಿ ಮುಂಗಟ್ಟುಗಳು ಹೇಗೆಲ್ಲ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಮೂಮೆಂಟ್ ಆಗಿ ನಿಮಗೆ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ ನಾವು. ಸದ್ಯಕ್ಕೆ ಇಲ್ಲಿರೋ ಚಿತ್ರಣವನ್ನು ನೋಡ್ತಾ ಇದ್ದಾಗ ನಿಮಗೆ ಅಂಗಡಿಗಳು ಹೇಗೆ ಕ್ಲೋಸ್ ಆಗಿದೆ ಅಂತ ಹೇಳಿ ಕಾಣಬಹುದಾಗಿದೆ. ಪಾದರಾಯನಪುರ ಮುಖ್ಯ ರಸ್ತೆ ಇದು. ಪಾದರಾಯನಪುರ ಮುಖ್ಯ ರಸ್ತೆಯಲ್ಲೇ ಅಂಗಡಿಗಳು ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿರುವಂತಹ ಚಿತ್ರಣವನ್ನು ನಾವು ಗಮನಿಸ್ತಾ ಇದ್ದೀವಿ. ಇಲ್ಲಿರೋ ಜನರನ್ನು ಮಾತಾಡಿಸುವಂತಹ ಪ್ರಯತ್ನ ಸಹ ಮಾಡಬಹುದು.
ಸರ್ ನಮಸ್ತೆ. ಹಾಂ ಇಷ್ಟೊತ್ತಿಗೆ ಯಾಕೆ ಅಂಗಡಿ ಓಪನ್ ಆಗಿಲ್ಲ? ಅದೇನೋ ಗೊತ್ತಿಲ್ಲಮ್ಮ ಇವತ್ತು. ಹಾಂ ಓಪನ್ ಆಗ್ತಿದೆ. ಹಾಂ ಓಪನ್ ಆಗಿಲ್ಲ, ಇವತ್ತಾಗಿಲ್ಲ. ಇವತ್ತಾಗಿಲ್ಲ. ಅಂಗಡಿ ಎಲ್ಲ ಯಾಕೆ ಓಪನ್ ಆಗಿಲ್ಲ? ಓಪನ್ ಆಗೋಗಿದೆ. ಸೊ ಬಹುತೇಕ ಕೆಲವು ಮಳಿಗೆಗಳು 10 ಗಂಟೆಗೆ ಓಪನ್ ಆದರೆ ಇಷ್ಟೊತ್ತಿಗಾಗಲೇ ಓಪನ್ ಆಗಬೇಕಾಗಿದ್ದ ಅಂಗಡಿಗಳು ಓಪನ್ ಆಗಿಲ್ಲ. ಒಂದು ಏರಿಯಾಯಿಂದ ಮತ್ತೊಂದು ಏರಿಯಾಗೆ ಹೋಗುವಂತಹ ವೆಹಿಕಲ್ಗಳನ್ನು ಹೊರತುಪಡಿಸಿ ಬಹುತೇಕ ಬಂದ್ಗೆ ಯಶಸ್ವಿಯಾದಂತಹ ಚಿತ್ರಣವೇ ಸಿಗ್ತಾ ಇದೆ. ನಾಗರಿಕ ಒಕ್ಕೂಟ ಕರೆದಿರುವಂತಹ ಬಂದ್ಗೆ 50ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ನೀಡಿದರೆ